ಕನ್ನಡದ ಎಲ್ಲ ಹೂ ಮನಸ್ಸುಗಳಿಗೆ ಅಮೋಘಂ ಚಾನೆಲ್ನ ಸುಸ್ನೇಹ ನಮನಗಳು. ಆಧುನಿಕ ಮಹಿಳಾ ಕಾವ್ಯದ ಒಂದೊಂದು ಝಲಕ್ಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ. ಇವಾಗ ಮೊದಲಿಗೆ ಮೀನಾ ಸದಾಶಿವ ಅವರು ದೇಶ ಕಾಯುವ ಯೋಧರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡಿ. ಕರಳು ಕದಲುತ್ತಿದೆ, ದೂರ ಎಲ್ಲೋ ಮಲಗಿರುವ ಕಂದನಿಗೆ ಇಲ್ಲಿಂದಲೇ ಒಂದು ಮುತ್ತು, ಕರ್ತವ್ಯದ ಬುತ್ತಿಯನ್ನು ಕಟ್ಟಿ ಇಡೋಣ, ಆಮೇಲೆ ಹಾಕೋಣ ಮೆಲುಕು. ನಾವು ಮರಳಿ ಬಂದರೆ ಜೊತೆಗಿರುತ್ತವೆ ಪುಡಿಯಾಗದ ಕನಸುಗಳು, ಇಲ್ಲವಾದರೆ ಗಡಿಯ ರೇಖೆಯ ಗುಂಟ ರಕ್ತ ಬಿಂದುಗಳ ಅಂಟಿಸಿ ತಾಯ ಮಡಿಲ ಮಗುವಾಗಿ ಹೊರಗುತ್ತೇವೆ ನಾವು ಬೇಲಿಯಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ದೇಶಕಾಯ ಯೋಧರ ಮನಸ್ಸಿನಲ್ಲಿ ಎಷ್ಟೆಲ್ಲ ಮನೋವಿಪ್ಲವಗಳಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಮೀನಾ ಸದಾಶಿವ ಅವರು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ.